ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು ಎನ್ಸಿಬಿ ಅಧಿಕಾರಿಗಳು ಏಕಕಾಲದಲ್ಲಿ 68 ಕಡೆ ದಾಳಿ ನಡೆಸಿದ್ದಾರೆ. ಅಕ್ರಮ ಹಣ ಗಳಿಕೆ ಆರೋಪದಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಎಸಿಬಿ ಜಾಲಾಡ್ತಿದೆ. ಬೆಂಗಳೂರು ಸೇರಿದಂತೆ ಗದಗ, ಮಂಡ್ಯ, ಕಲಬುರಗಿ, ರಾಯಚೂರು, ಮಂಗಳೂರು, ಬೆಳಗಾವಿ, ಚಿಕ್ಕಬಳ್ಳಾಪುರ ಸೇರಿದಂತೆ 68 ಕಡೆ ಎಸಿಬಿ ಏಕಕಾಲಕ್ಕೆ ರೇಡ್ ಮಾಡಿದ್ದು, ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನ, ಪತ್ರಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಭ್ರಷ್ಟರ ಬ್ಯಾಂಕ್ ಅಕೌಂಟ್, ಆಸ್ತಿ ಪತ್ರ, ವಾಹನಗಳ ದಾಖಲೆಗಳನ್ನು ತಲಾಶ್ ಮಾಡುತ್ತಿದೆ. ಇನ್ನು ಬಿಬಿಎಂಪಿ ಶಾಲೆ ಗುಮಾಸ್ತ ಜಿವಿ ಗಿರಿ ಮನೆಯಲ್ಲಿ ಎಸಿಬಿ ದಾಳಿ ಅಂತ್ಯವಾಗಿದೆ. ಕೆಲ ದಾಖಲಾತಿಗಳನ್ನು ಎಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎನ್ಸಿಬಿ ರೇಡ್ ಲಿಸ್ಟ್ನಲ್ಲಿ ಎಫ್ಡಿಎ ಸಿಬ್ಬಂದಿ ಮಾಯಣ್ಣ ಒಬ್ರು. ಮಾಯಣ್ಣ ಬೆಂಗಳೂರಿನ ಮನೆ, ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ಬಿಬಿಎಂಪಿ ಮೇಜರ್ ರೋಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಎಫ್ಡಿಎ ಆಗಿರುವ ಮಾಯಣ್ಣ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿದ್ವು. ಬೆಂಗಳೂರು ನಗರ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ದಾಳಿ. 48 ಅಧಿಕಾರಿಗಳ 8 ತಂಡಗಳಿಂದ ಮಾಯಣ್ಣ ಮನೆ, ಕಚೇರಿಯಲ್ಲಿ ಶೋಧ ಮಾಡಲಾಗ್ತಾ ಇದೆ. ಮಾಯಣ್ಣಗೆ ಸೇರಿದ 8 ಕಡೆಗಳಲ್ಲಿ ಅಂದ್ರೆ ಮಾಯಣ್ಣ ಆಪ್ತರ ಮನೆಗಳಲ್ಲೂ ಶೋಧ ಮುಂದುವರೆದಿದೆ. ಮಾಯಣ್ಣ ಮನೆಯಲ್ಲಿ ಚಿನ್ನಾಭರಣದ ಪರಿಶೀಲನೆಗೆ ಅಕ್ಕಸಾಲಿಗರನ್ನ ಕರೆಸಲಾಗಿದೆ. ಬ್ಯಾಂಕ್ ಅಕೌಂಟ್, ಇತರೆ ದಾಖಲಾತಿಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಈಗಿನ ಪ್ರಕಾರ ಮನೆ ಲಾಕರ್ನಲ್ಲಿ 580 ಗ್ರಾಂ ಚಿನ್ನ, ಬ್ಯಾಂಕ್ ಲಾಕರ್ನಲ್ಲಿ 600 ಗ್ರಾಂ ಚಿನ್ನ, 10 ಲಕ್ಷ ಡೆಪಾಸಿಟ್ ಇರೋದು ಪತ್ತೆಯಾಗಿದೆ. 6 ಕಡೆ ಸೈಟು, 4 ಮನೆಗಳ ದಾಖಲೆ ಸಿಕ್ಕಿವೆ. ಮಾಯಣ್ಣ ಮನೆಯಲ್ಲಿ ಎನ್ಸಿಬಿ ಶೋಧ ನಡೆಸ್ತಾ ಇದೆ. ನನ್ನ ಮೇಲೆ ಬಿಂಬಿಸಿ ಅದನ್ನ ಉದ್ದೇಶ ಏನು, ಮಾಯಣ್ಣವ್ರ ಜೊತೆ ಓಡಾಡ್ತಾ ಇದ್ದೀನಿ. ಮಾಯಣ್ಣವ್ರ ಜೊತೆ ಓಡಾಡೋರ್ನೆಲ್ಲ ಒಬ್ಬೊಬ್ಬರನ್ನೇ ದೂರ ಮಾಡಬೇಕು. ಮಾಯಣ್ಣವ್ರು ಯಾಕೆ ಮಾಯಣ್ಣವ್ರ ಮೇಲೆ ಬೆಳೆದು ಬಿಡ್ತಾರೆ. ಈಗ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಮುಗಿದಿದೆ, ಮುಂದಕ್ಕೆ ಬೇರೆ ರೀತಿ ಏನಾದ್ರು ಬೆಳೆದು ಬಿಡ್ತಾರೆ, ಬೇರೆ ಏನೋ ಮಾಡ್ಬಿಡ್ತಾರೆ. ಆ ಹಂತದಲ್ಲಿ ತುಣಿಬೇಕಾದ್ರೆ ಆ ಬಲವಾಗಿ ನಿಂತಿರೋದು ಯಾರು, ಯಾರ್ಯಾರಿದ್ದಾರೆ ಅವ್ರು ಬಲವಾಗಿ ನಿಂತಿರೋ ಅವ್ರ ಮೇಲೆಲ್ಲ ಟಾರ್ಗೆಟ್ ಮಾಡ್ತಾರೆ. ಬಿಟ್ರೆ ಇಲ್ಲಿ ಯಾವುದೇ ನಾನು ಅಕ್ರಮ ಮಾಡಿದ್ದೀನಿ ಅಂತಾಗಲಿ, ಅವ್ರು ಅಕ್ರಮ ಮಾಡಿದ್ರು ಅಂತಾಗಲಿ ಇಲ್ಲ. ಇಲ್ಲಿ ಒಂದೇ ಮುಂದೆ ಎಲ್ಲಿ ಬೆಳೆದು ಬಿಡ್ತಾರೋ ಬೇರೆ ರೀತಿಯಲ್ಲಿ ಬೆಳೆದು ಮತ್ತೆ ನಮಗೂ ಮತ್ತೆ ಕಾಂಪಿಟೇಟರ್ ಆಗ್ತಾರೋ, ಅದ್ಯಾವಾಗ ನನ್ನನ್ನೇ ಟಾರ್ಗೆಟ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇವ್ರ ಉದ್ದೇಶ ಒಂದೇ, ಮಾಯಣ್ಣವರಿಂದ ಯಮನ ದೂರ ಇಡಬೇಕು. ಯಮ ಎಲ್ಲರೂ ದೂರ ಮಾಡಿದ್ವಿ ಮಾಯಣ್ಣವರಿಂದ ಇವರೊಬ್ಬರು ಮಾತ್ರ ಯಮ. ಇನ್ನು ಗದಗ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಮನೆ ಮೇಲೆ ಎನ್ಸಿಬಿ ರೇಡ್ ಮಾಡಿದೆ. ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳ ತಂಡ ರುದ್ರೇಶಪ್ಪಗೆ ಸಂಬಂಧಿಸಿದ 5 ಕಡೆಗಳಲ್ಲಿ ದಾಳಿ ಮಾಡಿದೆ. ಶಿವಮೊಗ್ಗದ ಚಾಣಕ್ಯನಗರ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಮನೆ ಮೇಲೂ ಎಸಿಬಿ ಶೋಧ ನಡೆಸ್ತಾ ಇದೆ. ಇನ್ನು ರುದ್ರೇಶಪ್ಪ ಮನೆಯಲ್ಲಿ 7 ಕೆಜಿ ಚಿನ್ನ ಪತ್ತೆಯಾಗಿದೆ. ಚಿನ್ನದ ಬಿಸ್ಕೆಟ್, ಲೆಕ್ಕವಿಲ್ಲದಷ್ಟು ದುಡ್ಡು, 50 ನೆಕ್ಲೆಸ್, 16 ಚಿನ್ನದ ಓಲೆಗಳು, ತೋಟ, ಜಮೀನು, ಕಾರು, ಹೀಗೆ ಲೆಕ್ಕವಿಲ್ಲದಂತೆ ಆಸ್ತಿ ಪತ್ತೆಯಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಗದಗದಿಂದ ಶಿವಮೊಗ್ಗಕ್ಕೆ ಎಸಿಬಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಶಾಂತಗೌಡ ಬಿರಾದರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರೋ ಮನೆ ಹಾಗೂ ಯಡ್ರಾಮಿನಲ್ಲಿರುವ ತೋಟದ ಮನೆ ಮೇಲೆ ದಾಳಿ ನಡೆಸಿ ಅಕ್ರಮ ದಾಖಲೆಗಳನ್ನು ಪರಿಶೀಲಿಸ್ತಾ ಇದೆ. ಈ ವೇಳೆ ಶಾಂತನಗೌಡ ಮನೆಯಲ್ಲಿ ನೀರಿನ ಪೈಪ್ ಒಳಗೆ 13.5 ಲಕ್ಷ ಹಣ ಪತ್ತೆಯಾಗಿದೆ. ಬಕೆಟ್ ತಂದು ಎಸಿಬಿ ಅಧಿಕಾರಿಗಳು ಹಣ ತುಂಬಿಕೊಂಡಿದ್ದಾರೆ. ಶಾಂತಗೌಡ ಮನೆಯಲ್ಲಿ 54 ಲಕ್ಷಕ್ಕೂ ಅಧಿಕ ನಗದು, ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಲಾಕರ್ನ ಒಂದು ಬಾಕ್ಸ್ನಲ್ಲಿ 100 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ ಅಂತ ಎಸಿಬಿ ಎಸ್ಪಿ ಮೇಘಣ್ಣನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪೈಪ್ ನಲ್ಲಿ ಕಂತೆ ಗರಿ ನೋಟ್ಗಳು ಬರ್ತಾ ಇದೆ ಅಂತ. ಪೈಪ್ ನಲ್ಲಿ ಇವರು ದುಡ್ಡನ್ನ ಮುಚ್ಚಿಟ್ಟಿರುವಂತದ್ದು, ಪೈಪ್ ನಲ್ಲಿ ಇರುವಂತಹ ಕಂತೆ ಹಣವನ್ನ ಹೆಕ್ಕಿ ತೆಗಿತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಮಷಿನ್ ಇದು ಫಾಲ್ ಸೀಲಿಂಗ್ ಮೇಲೆ ಒಂದು 6 ಲಕ್ಷ. ಆಮೇಲೆ ಆ ಪೈಪಲ್ಲಿ ನೀರು ಹೊರಗಡೆ ಹೋಗೋ ನೀರು ಪೈಪ್ನಲ್ಲಿ ಒಂದು 13 ಲಕ್ಷ ಚಿಲ್ಲರೆ. ಆಮೇಲೆ ಮನೆಯಲ್ಲಿ ಒಟ್ಟು ಸೇರಿ ಒಂದು 54 ಲಕ್ಷ ಕ್ಯಾಶ್ ಸುಮಾರು ಒಂದು 10 ಪೈಪ್ ನೀವು ಬಂದಲೇ ಹಣ ಬಿಟ್ಟಾಕಿದ್ದೀರಾ ಅಥವಾ ಮುಂಚೆನೇ ಬಿಟ್ಟಾಕಿದ್ದೀರಾ? ಇಲ್ಲ, ಅದು ಸರ್ಚ್ ಮಾಡುವಾಗ ಸಿಕ್ಕಿದೆ. ಇನ್ನೂ
ಅಲ್ಲ ಬೆಳಗ್ಗೆ ಬಂದಾಗ ಕೊಡ್ತಾ ಇಲ್ಲ ಸತಾಸ್ದರು ನೀವು ಬೇರೆ ಇಲ್ಲ ಅದಿಲ್ಲ, ಅವರು ಫ್ಯಾಮಿಲಿ ಬೆಂಗಳೂರಲ್ಲಿ ಅದಕ್ಕೆ ಇಲ್ಲಿ ಸರಿ ಅಲ್ಲ ಸರ್ ಸರ್ 35 ಎಕರೆ ಅದು ಎಷ್ಟು ಇದು ರಾಜ್ಯದ ಅಥವಾ ಇಲ್ಲ ಖರೀದಿದೆ ಇದೆ 35 ಇಲ್ಲ ಸರ್ ಒಂಚೂರು ಆ ಕಡೆ ಸರ್ ಈಗ ಸ್ವಲ್ಪ ಫಾರ್ಮ್ ಹೌಸಲ್ಲಿ ವೆಹಿಕಲ್ಸ್ ಅವು ಎಕ್ಸ್ಟ್ರಾ ಪತ್ತೆ ಆಗಿದೆ. ನಮಗೇನು ನಾವು ಮೊದಲೇನು ಕಟ್ತಿದ್ವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಏನೇನು ಸಿಗುತ್ತೆ ಸರ್ ಟ್ರ್ಯಾಕ್ಟ್ರು ವೆಹಿಕಲ್ಸು ಇನ್ನೂ ಸ್ವಲ್ಪ ಸರ್ ಈಗ ಓವರಾಲ್ ಆಗಿ ಬೇನಾಮಿ ಆಸ್ತಿ ಏನಾದರೂ ಪತ್ತೆ ಆಗಿದೆಯಾ? ಅಂದ್ರೆ ಇವ್ರ ಕುಟುಂಬಸ್ಥರು ಹೊರತುಪಡಿಸಿ ಬೇರೆಯವ್ರ ಹೆಸರ ಮೇಲೆ ಮಾಡಿರೋದಿಲ್ಲ ನೋಡ್ಬೇಕಾಗ್ತದೆ. ಇನ್ನು ಕಡತಗಳಲ್ಲಿ ಏನಾದ್ರು ಸಿಕ್ಕಿದೆಯಾ? ಇನ್ನು ಯಾವುದು ಬೆಂಗಳೂರಿನಲ್ಲಿ ಏನಾರ ಕಂಡು ಬರ್ತಾ ಸರ್? ಬೆಂಗಳೂರಲ್ಲಿ ಏನೋ ಸೈಟ್ ಇದೆ ಅಂತ ಮಾಹಿತಿ ಇದೆ. ವಾಷಿಂಗ್ ಮಷಿನ್. ಇನ್ನು ನೆಲಮಂಗಲದ ಎಲ್ಸಿ ನಾಗರಾಜ್ ಮನೆ ಮೇಲೂ ಎಸಿಬಿ ರೇಡ್ ಮಾಡಿದೆ. ಮನೆಯಲ್ಲಿ ಕಂತೆ ಹಣ ಸಿಕ್ಕಿದೆ. ಸುಮಾರು 40 ಲಕ್ಷ ನಗದು, ಅಪಾರ ಚಿನ್ನಾಭರಣ ಪತ್ತೆಯಾಗಿದ್ದು 10 ಕೋಟಿಗೂ ಹೆಚ್ಚು ಆಸ್ತಿ ದಾಖಲೆಗಳು ಸಿಕ್ಕಿವೆ. ಇನ್ನು ಎಲ್ಸಿ ನಾಗರಾಜು ಮನೆಯಲ್ಲಿ ಸೀರೆಯಲ್ಲೂ ದುಡ್ಡು ಸಿಕ್ಕಿದೆ. ಇನ್ನು 105 ಗ್ರಾಂ ಚಿನ್ನಾಭರಣ ಪತ್ತೆ ಹಿನ್ನೆಲೆ ಲಾಕರ್ ಮೇಲೆ ಎಸಿಬಿ ಕಣ್ಣಿಟ್ಟಿದೆ. ಹೆಂಡತಿ ಹಾಗೂ ನಾಗರಾಜ್ ಹೆಸರಲ್ಲಿ ಲಾಕರ್ಗಳ ಬಗ್ಗೆ ಎಸಿಬಿ ಪರಿಶೀಲನೆ ನಡೆಸ್ತಾ ಇದೆ. ಬೆಳಗಾವಿಯಲ್ಲೂ ಎಸಿಬಿ 3 ಕಡೆ ದಾಳಿ ಮಾಡಿದೆ. ಸವದತ್ತಿ, ಬೈಲಹೊಂಗಲ, ಗೋಕಾಕ್ನಲ್ಲಿ ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೈಲಹೊಂಗಲದ ಎಕೆ ಮಸ್ತಿ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್, ಗೋಕಾಕ್ನ ಸೀನಿಯರ್ ಮೋಟಾರ್ ಇನ್ಸ್ಪೆಕ್ಟರ್ ಎಸ್ ಮಾರಲಿಂಗಣ್ಣನವರ್, ಬೆಳಗಾವಿ ಗ್ರೂಪ್ ಸಿ ಹೆಸ್ಕಾಂ ನೌಕರ ಎನ್ ಹಿರಾಜಿ ಪಾಟೀಲ್ ಮನೆ, ಕಚೇರಿ ಹಾಗೆ ಎಲ್ಲ ಒಂದು ಸ್ಥಳಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ದು ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ. ಮಂಡ್ಯ, ಮೈಸೂರಲ್ಲೂ ಎಸಿಬಿ ಭ್ರಷ್ಟ ಬೇಟೆಯಾಡಿದೆ. ಕೆಆರ್ಪೇಟೆ ಎಚ್ಎಲ್ಬಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಶ್ರೀನಿವಾಸ್ ಮನೆ ಸೇರಿದಂತೆ 3 ಕಡೆ ದಾಳಿ ಮಾಡಿದೆ. ಮೈಸೂರಿನ ಮನೆ, 16 ಗ್ರಾಮದ ತೋಟದ ಮನೆ, ಶ್ರೀನಿವಾಸ್ ಸಂಬಂಧಿಕರ ಮನೆ ಮೇಲೂ ಎಸಿಬಿ ದಾಳಿ ಮಾಡಿದೆ. ಇನ್ನು ಶ್ರೀನಿವಾಸ್ ನಿವೃತ್ತಿಗೆ 3 ತಿಂಗಳು ಬಾಕಿ ಇದ್ದು ಬಗೆದಷ್ಟು ಶ್ರೀನಿವಾಸ್ ಆಸ್ತಿಗಳು ಪತ್ತೆಯಾಗ್ತಾ ಇದೆ. ಅಂದ್ರೆ ಬಗೆದಷ್ಟು ಕೂಡ ಪತ್ತೆ ಆಗ್ತಾ ಇರುವಂತದ್ದು ಆಸ್ತಿ. ಇನ್ನು 3 ತಿಂಗಳು ಮಾತ್ರ ಇವರ ಒಂದು ಏನಂತಾರೆ ವೃತ್ತಿ ಜೀವನ ಮುಗಿಯುವಂಥದ್ದು. ಅಂಥದ್ರಲ್ಲಿ ಎಷ್ಟು ಆಸ್ತಿಗಳನ್ನ ಇವರು ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಆಸ್ತಿಗಳನ್ನ ಇವರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಜನಕ್ಕೆ ಕೆಲಸಗಳನ್ನ ಮಾಡ್ಕೊಟ್ಟಿದಾರೋ ಇಲ್ವೋ, ಬಟ್ ಅವರ ದುಡ್ಡಿಂದ ಇವ್ರು ಮಾತ್ರ ಸಾಕಷ್ಟು ಆಸ್ತಿಯನ್ನ ಇಟ್ಕೊಂಡಿದ್ದಾರೆ. ಮಂಡ್ಯ, ಮೈಸೂರಲ್ಲೂ ಕೂಡ ಎಸಿಬಿ ರೇಡ್ ಮಾಡಿರುವಂತದ್ದು. ಕೆಆರ್ಪೇಟೆ ಎಚ್ಎಲ್ಬಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಶ್ರೀನಿವಾಸ್ ಮನೆ ಮೇಲೆ ಸೇರಿದಂತೆ 3 ಕಡೆ ದಾಳಿಯನ್ನ ನಡೆಸಿರುವಂತದ್ದು. ಮೈಸೂರಿನ ಮನೆ ಆಗಿರ್ಬೋದು ಅಥವಾ 16 ಗ್ರಾಮದ ತೋಟದ ಮನೆ ಆಗಿರಬಹುದು, ಶ್ರೀನಿವಾಸ್ ಸಂಬಂಧಿಕರ ಮನೆ ಮೇಲೂ ಕೂಡ ಇದೀಗ ಎಸಿಬಿ ದಾಳಿ ನಡೆಸಿರುವಂತದ್ದು. ಇನ್ನು ಶ್ರೀನಿವಾಸ್ ನಿವೃತ್ತಿಗೆ ಇನ್ನು 3 ತಿಂಗಳು ಬಾಕಿ ಇದ್ದು ಬಗೆದಷ್ಟು ಶ್ರೀನಿವಾಸ್ ಆಸ್ತಿಗಳು ಪತ್ತೆ ಆಗ್ತಾನೇ ಇದೆ. ಇನ್ನು ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಲಿಂಗೇಗೌಡ ಮನೆಯ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಶೋಕ ನಗರದಲ್ಲಿರುವ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಲಿಂಗೇಗೌಡರು 3 ದಶಕಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೆಚ್ಚಿನ ಅವಧಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ನೀರು ಸರಬರಾಜು ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ರು. ಇತ್ತೀಚೆಗಷ್ಟೇ ಅವರನ್ನ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ವರ್ಗಾಯಿಸಲಾಗಿತ್ತು. 15 ವರ್ಷಗಳ ಹಿಂದೆ ಅವರ ಮೇಲೆ ಲೋಕಾಯುಕ್ತ ತನಿಖೆ ನಡೆದಿತ್ತು. ಇನ್ನು ಹನೂರು ತಾಲೂಕು ಕಣ್ಣೂರಿನಲ್ಲಿರುವ ಲಿಂಗೇಗೌಡ ಅವರ ಸಹೋದರ ಸಿದ್ದೇಗೌಡ ನಿವಾಸ, ತೋಟದ ಮನೆಗಳ ಮೇಲೂ ಎಸಿಬಿ ದಾಳಿ ಮಾಡಿದ್ದು ತಲಾಶ್ ನಡೆಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಕೆಎಂಎಫ್ ಡೆಪ್ಯೂಟಿ ಮ್ಯಾನೇಜರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದೆ. ಕೆಎಂಎಫ್ ಡೆಪ್ಯೂಟಿ ಮ್ಯಾನೇಜರ್ ಆಗಿರೋ ಕೃಷ್ಣಾರೆಡ್ಡಿ ಅವರ ಮಾಳಪ್ಪನಲ್ಲಿರುವ ಮನೆ ಮೇಲೆ ಡಿವೈಎಸ್ಪಿ ಸುಧೀರ್, ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಆರ್ಐ ಲಕ್ಷ್ಮೀ ನರಸಿಂಹಯ್ಯಗೆ ಸೇರಿದಂತಹ 7 ಕಡೆ ಎಸಿಬಿ ದಾಳಿ ಮಾಡಿದೆ. ದಾಳಿಯ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ.
ಬಸವರಾಜ ಬೊಮ್ಮಾಯಿ ಮಳೆ ಹಾನಿ ಪ್ರದೇಶಗಳ ಭೇಟಿ ಇಂದು ಮುಂದುವರೆಸಿದ್ದಾರೆ. ಮಳೆಯಿಂದ ಹಾನಿಗೊಳಗಾಗಿರುವ ಕೆಆರ್ಪುರಂ ಕ್ಷೇತ್ರದಲ್ಲಿ ಸಿಎಂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಳೆ ಹಾನಿಯ ಬಗ್ಗೆ ಸ್ಥಳೀಯರು ಸಿಎಂ ದೂರು ಸಲ್ಲಿಸಿದ್ದಾರೆ. ರಾಜಕಾಲುವೆಯಿಂದ ಮನೆಗಳಿಗೆ ನೀರು ನುಗ್ಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಎಂದು ಸಿಎಂ ಹಾಗೂ ಸಚಿವ ಭೈರತಿ ಬಸವರಾಜ್ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಯಿ ಲೇಔಟ್ನ ಅಪಾರ್ಟ್ಮೆಂಟ್ ನಿವಾಸಿಗಳ ಮನವಿಯನ್ನ ಆಲಿಸಿ ಪರಿಹಾರ ಕೊಡಿಸುತ್ತೇವೆ ಅಂತ ಸಿಎಂ ಹಾಗೂ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ಭೈರತಿಯವರು ಇಲ್ಲಿಯ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಮತ್ತು ಅವರು 3-4 ದಿವಸದಿಂದ ಇಲ್ಲಿ ಮಳೆ ಹಾವಳಿ ಆದಾಗ ಸ್ಥಳೀಯವಾಗಿ ಅವರು ಬಂದು ಭೇಟಿ ಕೊಟ್ಟು ಪಂಪ್ ಹಚ್ಚಿ ನೀರು ತೆಗೆದು ಸಾಕಷ್ಟು ಜನರಿಗೆ ಇಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗ ಮಳೆ ನಿಂತ ತಕ್ಷಣವೇ ಈಗಾಗಲೇ ಹಣ ಇದೆ, ಮಟೀರಿಯಲ್ಲು ಇದೆ, ಎಲ್ಲವೂ ಇದೆ. ಈ ಮಳೆ ನಿಂತ ತಕ್ಷಣವೇ ರಸ್ತೆ ಗುಂಡಿ ಕೆಲಸವನ್ನು ಶುರು ಮಾಡ್ತೀವಿ. ಬೇಕಾಗಿರುವಂಥ ಹಣಕಾಸನ್ನು ಕೂಡ ಒದಗಿಸ್ತೀವಿ ಮತ್ತು ಆ ವೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸಂಪೂರ್ಣವಾಗಿ ನೀರು ಹೋಗೋದಕ್ಕೆ ನಾವು ಕಾರ್ಯಾಚರಣೆ ಮಾಡ್ತೀವಿ. ನಮ್ಮ